ಚಳಿಗಾಲಕ್ಕೆ ಕೆಮ್ಮು ನೆಗಡಿ ಗಂಟಲು ಕಟ್ಟೋದು ಸಹಜವಾಗಿ ಆಗೇ ಆಗುತ್ತೆ. ಇದನ್ನು ಹೋಗಲಾಡಿಸೋಕ್ಕೆ ಇವತ್ತು ಆರೋಗ್ಯಕರವಾದಂತಹ ಸ್ವಲ್ಪ ರುಚಿ ಸ್ವಲ್ಪ ಖಾರ ಇರುವಂತಹ ಅಲಿಪಾಕ್ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಅಲಿಪಾಕ್ ಮಾಡಲಿಕ್ಕೆ ಮೊದಲಿಗೆ ಹಸಿ ಶುಂಠಿನ ಒಂದ್ಸಲ ನೀಟಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಈ ರೀತಿ ಹಸಿ ಶುಂಠಿನ ತುರಿಬೇಕಾಗತ್ತೆ. ತುರಿದ್ರೆ ಮಿಕ್ಸಿ ಜಾರಲ್ಲಿ ಬೇಗನೆ ನುಣ್ಣಗೆ ಪೇಸ್ಟಾಗಿ ಬರುತ್ತೆ. ಅದಕ್ಕೆ ಶುಂಠಿ ಎಷ್ಟು ಅಳತೆ ಇದೆ ಅಂತ ಅಂದಾಜಾಗಿ ಗೊತ್ತಿಲ್ಲ, 50ರಿಂದ 100 ಗ್ರಾಮ್ನಷ್ಟು ಇರ್ಬೋದು. ತುರಿದಿರ್ತಕ್ಕಂಥ ಹಸಿ ಶುಂಠಿನ ಒಂದು ಚಿಕ್ಕ ಕಪ್ನಲ್ಲಿ ಅಳತೆ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ. 1 ಕಪ್ನಷ್ಟಿದೆ. ಇದನ್ನು ತುರಿದಿರ್ತಕ್ಕಂಥ ಹಸಿ ಶುಂಠಿನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದಕ್ಕೆ 2 ಟೀ ಸ್ಪೂನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ನುಣ್ಬಿಟ್ಟು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೊದಲಿಗೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ರುಬ್ಬಿದ್ವಿ, ನುಣ್ಣಿಗೆ ಪೇಸ್ಟ್ ಆಗಿರಲಿಲ್ಲ. ಮತ್ತು ಇನ್ನೂ 2 ಟೀ ಸ್ಪೂನಷ್ಟು ಹಾಲನ್ನು ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದ್ಸಲ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಾಲು ಮತ್ತು ಶುಂಠಿ ಪೇಸ್ಟ್ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಇಷ್ಟು ನುಣ್ಣಗಾದರೆ ಸಾಕು. ಹಾಲಿಗೆ ಹಾಕಬೇಕು ಅಂತ ಏನಿಲ್ಲ, ನೀರಿಂದನೂ ಸಹ ಪೇಸ್ಟ್ ಮಾಡ್ಕೊಳ್ಬೋದು. ಆದರೆ ಹಾಲು ಹಾಕಿದರೆ ಅಲಿಪಾಕ್ ತುಂಬಾ ಟೇಸ್ಟಾಗಿ ಬರುತ್ತೆ. ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಪ್ಲೇಟನ್ನು ಅಥವಾ ಮೋಲ್ಡನ್ನು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಬರ್ಫಿ ಇನ್ಸ್ಟಂಟಾಗಿ ಸೆಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಲಾಸ್ಟ್ ಮಿನಿಟಲ್ಲಿ ಹರಿಬರಿ ಆಗುತ್ತೆ. ಇವಾಗ 2 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲನ ನಿಧಾನವಾಗಿ ಕರೆಸ್ಕೊಳ್ಬೇಕು. ಒಂದೆಳೆ ಪಾಕ ಬರಬೇಕು ಬೆಲ್ಲದ್ದು. ಸಾಮಾನ್ಯವಾಗಿ ಅಲಿಪಾಕನ್ನು ಸಕ್ಕರೆಯಲ್ಲಿ ಮಾಡ್ತಾರೆ, ಆದರೆ ಆರೋಗ್ಯಕರವಾಗಿರಲಿ ಅಂತ ಹೇಳಿ ನಾನಿಲ್ಲಿ ಬೆಲ್ಲನ ಬಳಸಿದ್ದೀನಿ. ಬೆಲ್ಲ ಇಲ್ಲ ಅಂದರೆ ಕಲ್ ಸಕ್ಕರೆಯನ್ನು ಬಳಸ್ಬೋದು. ಇದನ್ನು ಅಲಿಪಾಕ್ ಅಂತಲೂ ಕರಿಬೋದು, ಇಲ್ಲಾಂದರೆ ಶುಂಠಿ ಬರ್ಫಿ ಅಂತಲೂ ಅನ್ಬೋದು. ಇವಾಗ ಬೆಲ್ಲ ಒಂದೆಳೆ ಪಾಕ ಬಂದಿದೆ. ನೋಡ್ತಾ ಇರ್ಬೋದು, 2 ಬೇಳೆಗಳಲ್ಲಿ ಪಾಕನ ಸ್ಟ್ರೆಚ್ ಮಾಡಿದರೆ ಈ ರೀತಿ 1 ಸ್ಟ್ರಿಂಗ್ ಬರ್ತಾ ಇದೆ. ಇವಾಗ ರುಬ್ಬಿಟ್ಟಿರ್ತಕ್ಕಂಥ ಹಾಲು ಮತ್ತು ಹಸಿ ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಬೆಲ್ಲನ ಒಂದೆಳೆ ಪಾಕ ತೆಗಿದ್ದೀನಿ. ಹಸಿ ಶುಂಠಿ ಜೊತೆಗೆ ಬೆಲ್ಲನ ಹಾಕಿಬಿಟ್ಟು ರುಬ್ಕೊಂಡು ಮಾಡ್ಕೊಳ್ಬೋದು ಅಂತ ಕೇಳ್ಬೋದು. ಆ ಥರನೂ ಮಾಡ್ಕೊಳ್ಬೋದು. ಆದರೆ ಈ ಬೆಲ್ಲನ ಒಂದೆಳೆ ಪಾಕ ತೆಗೆದ್ಬಿಟ್ಟು ಮಾಡೋದ್ರಿಂದ ಬರ್ಫಿ ಬೇಗ ಸೆಟ್ ಆಗುತ್ತೆ. ಹಾಗೆ ಬರ್ಫಿ ಮಿಕ್ಸರ್ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ. ಹಸಿ ಶುಂಠಿನ ಹಾಕಿದ ನಂತರ ಬೆಲ್ಲದ ಪಾಕ ತಿಳಿಯಾಗಿ ಬಿಡುತ್ತೆ. ಕೈ ಬಿಡದೇ ಸ್ಪೂನಿಂದ ಕಂಟಿನ್ಯೂಸ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಿಧಾನವಾಗಿ ಬರ್ಫಿ ಮಿಶ್ರಣ ಗಟ್ಟಿಯಾಗ್ತಾ ಬರುತ್ತೆ. ಈ ಸ್ಟೇಜಲ್ಲಿ 2 ಕರಿಮೆಣಸನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕಿದ್ದೀನಿ. ಈ ಸ್ಟೇಜಲ್ಲಿ ಸ್ವಲ್ಪ ಬೇಕು ಅಂದರೆ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು. ಪಾತ್ರೆ ಸುತ್ತಲೂ ಅಂಟಿರ್ತಕ್ಕಂಥ ಬೆಲ್ಲದ ಪಾಕನ ಆಗಾಗ ಸ್ಪೂನಿಂದ ತೆಗಿತಾ ಇರಬೇಕು. ಇವಾಗ ಬರ್ಫಿ ಮಿಶ್ರಣ ಡಾರ್ಕ್ ಟ್ರಾನ್ಸ್ಪರೆಂಟ್ ಕಲರಿಂದ ತಿಳಿ ಬಣ್ಣಕ್ಕೆ ಬಂದಿದೆ. ಹಾಗೆ ಎಲ್ಲ ಮಿಶ್ರಣನೂ ಕೂಡ ಒಟ್ಟುಗೂಡ್ತಾ ಇದೆ. ಒಂದು ಸ್ವಲ್ಪ ಮಿಶ್ರಣನ ಸೈಡಿಗೆ ಎತ್ತಿಟ್ಬಿಟ್ಟು ಚೆಕ್ ಮಾಡಬೇಕು. ಉಂಡೆಗೆ ಬರ್ತಾ ಇದ್ರೆ ಬರ್ಫಿ ಸೆಟ್ ಆಗಲಿಕ್ಕೆ ಕರೆಕ್ಟ್ ಇದೆ ಅಂತ ಅರ್ಥ. ತಕ್ಷಣಕ್ಕೆ ತುಪ್ಪ ಸವರಿರ್ತಕ್ಕಂಥ ಪ್ಲೇಟಿಗೆ ಹಾಕಿಬಿಡಬೇಕು, ಇಲ್ಲಾಂದರೆ ಪಾತ್ರೆಯಲ್ಲಿ ಬರ್ಫಿ ಸೆಟ್ ಆಗಿಬಿಡತ್ತೆ. ಹಾಗೆ ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಉದುರುದ್ರಾಗಿ ಪೌಡ್ರಾಗಿ ಬರುತ್ತೆ, ಬರ್ಫಿ ಪೀಸಸ್ಗಳಾಗಿ ಬರೋದಿಲ್ಲ. ಬರ್ಫಿ ಮಿಶ್ರಣ ಬಿಸಿ ಇರೋದ್ರಿಂದ ಒಂದು ಬಟ್ಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಅದನ್ನು ನಿಧಾನವಾಗಿ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ಅರ್ಧ ಗಂಟೆ ಒಳಗಡೆ ಬರ್ಫಿ ಚೆನ್ನಾಗಿ ಸೆಟ್ ಆಗಿ ಬರುತ್ತೆ. ಪ್ಲೇಟಿನ ಕೆಳಭಾಗ ತಣ್ಣಗಿದ್ರೆ ಬರ್ಫಿ ಚೆನ್ನಾಗಿ ಸೆಟ್ ಆಗಿದೆ ಅಂತ ಅರ್ಥ. ಅರ್ಧ ಗಂಟೆ ನಂತರ ಬರ್ಫಿನ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸುಲಭವಾಗಿ ಡಿಮೋಲ್ಡ್ ಆಯಿತು. ಇವಾಗ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಶುಂಠಿ ಬರ್ಫಿ ಅಥವಾ ಅಲಿಪಾಕ್ ಜಾಸ್ತಿ ಖಾರ ಇರೋದ್ರಿಂದ ಇದನ್ನು ಒಂದು ದಿನಕ್ಕೆ ಒಂದೇ ತಿಂದರೆ ಸಾಕಾಗುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಬೇಕು. ಜಾಸ್ತಿ ದೊಡ್ಡದಾಗಿ ಮಾಡಿದರೆ ತಿನ್ನೋದಕ್ಕಾಗೋದಿಲ್ಲ. ಇದನ್ನು ಟಾಫಿ ರೀತಿಲೋ ಅಥವಾ ಕ್ಯಾಂಡಿ ಥರನೋ ತಿನ್ಬೋದು. ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ತಿರೋದ್ರಿಂದ ಇದನ್ನು ನಿಧಾನವಾಗಿ ಕಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕರೆಕ್ಟಾಗಿ ಪೀಸಸ್ಗಳು ಬರೋದಿಲ್ಲ. ಅಲಿಪಾಕ್ ಅಥವಾ ಶುಂಠಿ ಬರ್ಫಿನ 15 ದಿವಸ ಅಥವಾ 30 ದಿವಸದವರೆಗೂ ಒಂದು 8 ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನೇನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹಾಲು ಹಾಕಿದರೂ ಕೂಡ ಸ್ವಲ್ಪನೂ ಕೂಡ ಕೆಡೋದಿಲ್ಲ ಇದು. ಚಳಿಗಾಲಕ್ಕೆ ನೆಗಡಿ ಕೆಮ್ಮು ಗಂಟ್ಲು ಕಟ್ಟೋದು ಆಗೋದ್ರಿಂದ ವಿಂಟರ್ ಸ್ಪೆಷಲ್ ಅಲಿಪಾಕ್ ಅಥವಾ ಶುಂಠಿ ಬರ್ಫಿನ ಮನೆಯಲ್ಲಿ ಸುಲಭವಾಗಿ ಶುಚಿರುಚಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.